ಎಸ್ ವೀಕ್ಷಕರೇ, ಈಗ ನಾವು ಕರ್ನಾಟಕ ಕಾರುಬಾರ್ನಲ್ಲಿ ತೆಗೆದುಕೊಳ್ತಾ ಇರುವಂಥ ಮೊದಲನೇ ಸುದ್ದಿ ದರ್ಶನ್ಗೆ ಸಂಬಂಧಪಟ್ಟಂಥದ್ದು. ಆಧ್ಯಾತ್ಮಿಕ ವಿಚಾರವಾಗಿ ಒಲವನ್ನು ತೋರ್ತಿದ್ದಾರಾ ದರ್ಶನ್? ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂಥ ನಟ ದರ್ಶನ್ ಜೈಲಲ್ಲಿ ಜ್ಞಾನೋದಯವಾಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಜೈಲು ಕಮ್ಮಿಗಳ ಹಿಂದೆ ಕಾಟೇರ ಬದಲಾಗ್ತಾ ಇದ್ದಾನ? ಡಿಪ್ರೆಷನ್ನಿಂದ ಹೊರಬರೋಕ್ಕೆ ಆಧ್ಯಾತ್ಮಿಕ ಚಿಂತನೆಗೆ ಮೊರೆ ಹೋಗಿದ್ದಾರೆ. ಬ್ಯಾರಕ್ನಲ್ಲಿ ಕುಳಿತು ಹನುಮಾನ್ ಚಾಲೀಸನ್ನು ಹೊತ್ತ ದೇವರ ಧ್ಯಾನದಲ್ಲಿ ಮುಳುಗ್ತಾ ಇರುವಂತಹ ದರ್ಶನ್, ದಿನ ಕಳೆದಂತೆ ಪುಸ್ತಕಗಳ ಮೊರೆ ಹೋಗ್ತಾ ಇರುವಂತಹ ದರ್ಶನ್ ವಿವೇಕಾನಂದ ಅವರ ಕುರಿತಾದಂಥ ಪುಸ್ತಕವನ್ನು ಕೂಡ ಓದ್ತಾ ಇದ್ದಾರಂತೆ. ಕುಟುಂಬಸ್ಥರ ಭೇಟಿ ಬಳಿಕ ಆತ್ಮಸ್ಥೈರ್ಯ ಹೆಚ್ಚಾಗಿದೆ ದರ್ಶನಲ್ಲಿ ಎನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ಸೆರೆವಾಸವೇ ಹಾಗೆ, ಎಂಥವರನ್ನು ಕೂಡ ಕುಗ್ಗಿಸ್ಬಿಡುತ್ತೆ, ಎಂಥ ಕ್ರೂರನ್ನು ಕೂಡ ಬದಲಾಯಿಸಿಬಿಡುತ್ತೆ. ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ಕಾಟೇರ ನಿಧಾನವಾಗಿ ಬದಲಾಗ್ತಾ ಇದ್ದಾರೆ. ಆಧ್ಯಾತ್ಮ ಪುಸ್ತಕಗಳ ಕಡೆ ವಾಲ್ತಾ ಇದ್ದಾರೆ. ದರ್ಶನ್ ಸದಾ ವಿವಾದದಲ್ಲೇ ಇರೋ ನಟ, ಆಗಾಗ ಕಿರಿಕ್ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದ ಹೀರೋ. ಹೆಂಡತಿಗೆ ಹೊಡೆಯೋದು, ಹೋಟೆಲ್ ವೇಟರ್ ಜೊತೆ ಕಿರಿಕ್ ಮಾಡ್ಕೊಳ್ಳೋದು, ನಿರ್ಮಾಪಕನ ಜೊತೆ ಜಗಳವಾಡೋದು, ಹೀಗೆ ಕಾಂಟ್ರವರ್ಸಿ ಸ್ಟಾರ್ ಆಗಿದ್ದ ಕಾಟೇರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. 4 ಗೋಡೆಗಳ ಮಧ್ಯೆ ಸೆರೆವಾಸ ಅನುಭವಿಸ್ತಾ ಇರುವ ದಾಸ ನಿಧಾನವಾಗಿ ಬದಲಾಗ್ತಾ ಇದ್ದಾನೆ. ಸೆರೆವಾಸದಿಂದ ಕೊನೆಗೂ ಬದಲಾದ ಸಾರಥಿ. ಆಧ್ಯಾತ್ಮ ಪುಸ್ತಕಗಳ ಕಡೆ ಕಾಟೇರನ ಒಲವು. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಚಿಂಗಾರಿ ಮೊದಮೊದಲು ಕುಗ್ಗಿ ಹೋಗಿದ್ರು. ಸೆರೆವಾಸದಿಂದ ಕೊರಗಿ ಹೋಗಿದ್ದ, ಡಿಪ್ರೆಷನ್ಗೆ ಹೋಗಿದ್ದ ಚಿಂಗಾರಿ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಳ್ತಾ ಇದ್ರು. ಆದ್ರೆ ಪತ್ನಿ, ತಾಯಿ, ಸಹೋದರ, ಬಾಲ್ಯ ಸ್ನೇಹಿತರು, ಹಿತೈಷಿಗಳು ಭೇಟಿಯಿಂದ ಡೆವಿಲ್ಗೆ ಕೊಂಚ ಧೈರ್ಯ ಬಂದಿದೆ. ದರ್ಶನ್ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿ ವಿಲ್ ಪವರ್ ಹೆಚ್ಚಿಸಿಕೊಳ್ಳಕ್ಕೆ ದರ್ಶನ್ ಧ್ಯಾನದ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ಹೇಳ್ತಾ ಇದ್ದಂತೆ 45 ನಿಮಿಷಗಳ ಕಾಲ ಧ್ಯಾನ ಮಾಡ್ತಿದ್ದಾರೆ. ಬ್ಯಾರೆಕ್ನ ಮಧ್ಯಭಾಗದಲ್ಲಿ ಕಾರ್ಪೆಟ್ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಬೆಳಗ್ಗೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಿದ್ದಾರೆ. ಕಳೆದ 2 ದಿನಗಳಿಂದ ದರ್ಶನ್ ಆಧ್ಯಾತ್ಮ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ವಿವೇಕಾನಂದರ ಜೀವನ ಚರಿತ್ರೆಯನ್ನ ಓದ್ತಾ ಇದ್ದಾರೆ. ಕುವೆಂಪು, ಶಿವರಾಮ್ ಕಾರಂತರು, ದ.ರಾ ಬೇಂದ್ರೆ ಹಾಗೂ ಆನಾ ಕೃಷ್ಣರಾಯರ ಪುಸ್ತಕಗಳ ಪುಟವನ್ನು ತಿರುವಿ ಹಾಕ್ತಿದ್ದಾರೆ. ಹೀಗೆ ದಿನ ಕಳೆದಂತೆಲ್ಲ ದರ್ಶನ್ ಬದಲಾಗ್ತಾ ಇದ್ದಾರೆ. ಕಾಟೇರನ ವರ್ತನೆಯಲ್ಲೂ ಕೊಂಚ ಬದಲಾವಣೆ ಕಂಡಿದೆ. ಸೆರೆಮನೆಯಿಂದ ದರ್ಶನ್ ಸಂಪೂರ್ಣವಾಗಿ ಬದಲಾಗಿ ಹೊರ ಬಂದರೂ ಯಾವುದೇ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಜೈಲಲ್ಲಿರುವಂಥ ದರ್ಶನ್ಗಾಗಿ ಅಭಿಮಾನಿಗಳು ಜೈಲಿನತ್ತ ನಿತ್ಯ ಬರ್ತಾಲೇ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಬಂದಂತಹ ಟಿ ನರಸೀಪುರ ಮೂಲದ ಮಹಿಳೆ. ದರ್ಶನ್ ಅವರು ಆ ಥರದವರಲ್ಲ, ದಾಸನ ಭೇಟಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ತಿಳಿಸಿದ ಹಿನ್ನೆಲೆ ಜೈಲ್ ಚೆಕ್ ಪೋಸ್ಟ್ನಿಂದ ಇದೇ ಮಹಿಳೆ ವಾಪಸ್ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಮಹಿಳೆ ಮಾತಾಡ್ತಾಳೆ. ನೋಡಿ, ದರ್ಶನ್ ಅವರ ವಿಚಾರ ಬಂದಾಗ ಇಲ್ಲ ದರ್ಶನ್ ಆ ಥರದವರಲ್ಲ, ಏನೋ ತಪ್ಪು ಆಗೋಗಿರಬೇಕು ಅಂತ ಹೇಳ್ತಾಳೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಕೇಳಿದಾಗ ಆಕೆ ದೇವತೆ ಅಂತೇಳಿ ಬಣ್ಣಿಸ್ತಾರೆ. ಆದರೆ ಪವಿತ್ರ ಗೌಡ ಅಂತ ಕೇಳಿದಾಗ ಮಾತ್ರ ಬಹಳ ಕೋಪದಿಂದ ಅವಳಿಂದನೇ ಎಲ್ಲ ಇಷ್ಟೆಲ್ಲ ಆಗಿದ್ದು ಅಂತೇಳಿ ಕೋಪವನ್ನು ಹೊರ ಹಾಕ್ತಾರೆ. ನೋಡಿ ಏನು ಮಾತಾಡಿದ್ದಾರೆ.
ದರ್ಶನ್ ಅವರನ್ನು ನೋಡೋದಕ್ಕೆ ಮೈಸೂರಿನಿಂದ ಅವರು ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆ ತುಳಸಿ ಅವರು ಜೈಲ್ ಹತ್ರ ಬಂದಿದ್ದರು. ಆದರೆ ಇವತ್ತು ಶನಿವಾರ ಆಗಿರೋದ್ರಿಂದಾಗಿ, ಜೊತೆಗೆ ಎರಡನೇ ಶನಿವಾರ ಆಗಿರೋದ್ರಿಂದಾಗಿ ಜೈಲಿನಲ್ಲಿ ಭೇಟಿಗೆ ಅವಕಾಶ ಇಲ್ಲ ಅಂತೇಳಿ ಇಲ್ಲೇನಾದರೂ ಮೊದಲೇ ಕೇಳಿದ್ರ ಫೋನ್ಗೆ ಏನಾದರೂ ಮಾಡಿ? ನಿಮ್ಗೇನೋ ಗೊತ್ತಿತ್ತಾ? ನೀವೇ ಡೈರೆಕ್ಟ್ ಭೇಟಿಗೆ ಬಂದ್ರೆ? ಡೈರೆಕ್ಟಾಗಿ ಬಂದೆ, ಇಲ್ಲಿ ಯಾರನ್ನೂ ಕೇಳಿಲ್ಲ. ಮೊದಲಿಗಿಂತ ಮುಂಚೆ ಅವರು ರೇಣುಕಾ ಸ್ವಾಮಿ ಅವರು ಪಾಪ ತೀರೋಗವ್ರೆ, ಅವ್ರಿಗೆ ನ್ಯಾಯ ಸಿಗಬೇಕು. ಕೊಲೆ ಮಾಡಿರೋ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಬಾಸಂತೂ ಮಾಡಿಲ್ಲ ಅಂತ ನಾನು ಖಂಡಿತ ಅಂತೀನಿ. ಯಾಕೆ ಅಂದರೆ ಕೆಲವರು ಎಲ್ಲ ಫಿಲಮಲ್ಲಿ ನೋಡೋರೆ, ಇದು ಮಾಡೋರೆ. ನಾವು ಡೈರೆಕ್ಟಾಗಿ ಪಕ್ಕದಿಂದನೇ ನೋಡಿದ್ದೀನಿ. ಆ ರೇಣುಕಾ ಸ್ವಾಮಿ ಹೆಂಡ್ತಿನೂ ಒಂದು ಎಣ್ಣೆ ಪಾಪ, ಅವ್ರಿಗೂ ನ್ಯಾಯ ಸಿಗಬೇಕು. ಅವನಂಥ ಕಾಮಕ ಪ್ರಪಂಚದಲ್ಲಿ ಯಾರೂ ಇಲ್ಲ. ಈ ಅಮ್ಮನಿಂದ ಈ ಥರ ಆಯಿತು. ಇನ್ಮೇಲಾದ್ರು ನಮ್ಮ ಬಾಸು ಆದಷ್ಟು ಬೇಗ ಹೊರಗಡೆ ಬಂದು ಒಳ್ಳೇದಾಗಲಿ ನಮಗೆಲ್ಲ. ಅವ್ರ ಅಭಿಮಾನ ಅನ್ನೋದೇ ಆದಷ್ಟು ಬೇಗ ಡೆವಿಲ್ ಬರಲಿ, ಅದಕ್ಕೋಸ್ಕರಾಗಿ ನಾವು ಕಾಯ್ತಾ ಇದ್ದೀವಿ. ಎಲ್ಲಿಂದ ಬಂದ್ರಿ ಈಗ ಇವ್ರು ನೋಡೋದಕ್ಕೆ? ಎಲ್ಲಿಂದ ಬಂದ್ರಿ? ನಾನು ನರಸೀಪುರದಿಂದ ಬಂದೆ, ನರಸೀಪುರದಿಂದ ಬಂದೆ ಸರ್. ಇಲ್ಲಿ ಯಾರನ್ನೂ ಮೀಟ್ ಮಾಡಿಲ್ಲ, ಇಲ್ಲಿ ಯಾರೂ ಪರಿಚಯ ಇಲ್ಲ ನನಗೆ. ಚಂದು ಪರಿಚಯ, ಅವ್ರ ಅಕ್ಕನ ಮಗ. ಅವ್ರನ್ನ ಮೀಟ್ ಮಾಡ್ಕೊ ಅವ್ರನ್ನೇ ಕರ್ಕೊಬರೋಣ ಅನ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಬಿಡ್ತಾರೆ ಅನ್ಕೊ ಬಂದೆ, ಬಿಡೋಲ್ಲ ಅಂತ ಗೊತ್ತಾಯಿತು. ಈಗ ದರ್ಶನ್ ನಾನು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಮೊದಲು ಮಾಡಿದ್ದೆ ಅಂತ. ಎಷ್ಟು ಟೈಮ್ ಕೆಲಸ ಮಾಡಿದ್ರಿ ಅಲ್ಲಿ? ಎಷ್ಟು ಟೈಮ್? ಹಾಗಂದ್ರೆ ನನಗೆ ಸ್ವಲ್ಪ ಫ್ರೀ ಆಗಬೇಕಾಗಿತ್ತು, ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅದರಿಂದ ಹೋಯ್ತಾ ಇದ್ದೆ, ಅಲ್ಲಿ ಗೇಟ್ ಹತ್ರ ಕುಂತ್ಕೊತಾ ಇದ್ದೆ, ಅಲ್ಲೆಲ್ಲ ತಿರ್ಗಾಡ್ಕೊಂಡು ಇದು ಮಾಡ್ಕೊಂಡಿದ್ದೆ. ಅವರೇನು ನಮ್ಮನ್ನು ಕೆಲಸದವ್ರು ಅಂತ ನೋಡಿಲ್ಲ, ಸ್ವಂತವ್ರು ಮಕ್ಳ ಥರನೇ. ನನ್ನ ಒಂದು ಫ್ರೆಂಡಲ್ಲಿ ನಾವು ಫ್ರೆಂಡಲ್ಲಿ ಅಂದ್ಕೊಂಡು ಅವರು ತಂಗಿನವರು, ನಾನು ತಂಗಿ ಎಲ್ಲ. ನನಗೆ ನೀವು ಯಜಮಾನ್ರೆ ಅಂತ, ನಮ್ಮ ಮನೆ ಹಿರಿಯ ಯಜಮಾನ್ರಿ ಅಂದರೆ ಬೇರೆ ಥರ ಅಲ್ಲ, ನಮ್ಮ ಮನೆ ಹಿರಿಮ ಅಂತ ದೇವ್ ಥರ ಅಂತ ಅಂದ್ಬಿಟ್ಟು ಪುಣ್ಯಾತ್ಮನ. ಇದು ಅವರ ಅಂತಂದರೆ ದರ್ಶನ್ ಅವರ ಫಾರ್ಮ್ ಹೌಸಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರಲ್ಲ ಅವರ ಮಾತು. ಅವ್ರೀಗ ಜೈಲಿನ ಚೆಕ್ ಪೋಸ್ಟ್ ಬಳಿ ಬಂದರು, ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಜೊತೆಗೆ ಏನು ಅವ್ರನ್ನ ನಾನು ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ. ಎಸ್, ನೋಡಿ, ಜೈಲಿನತ್ತ ಪ್ರತಿದಿನ ಯಾರೆಲ್ಲ ಬರ್ತಿದ್ದಾರೆ ಅಂತೇಳಿ ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಭಿಮಾನಿಗಳು ಬರ್ತಿದ್ದಾರೆ, ಕುಟುಂಬಸ್ಥರು ಬರ್ತಿದ್ದಾರೆ, ಸ್ನೇಹಿತರು ಬರ್ತಿದ್ದಾರೆ, ಆಪ್ತರು ಬರ್ತಿದ್ದಾರೆ, ತಾಯಿ ಬಂದರು, ಪತ್ನಿ ಬಂದರು. ಇದರ ಜೊತೆಲಿ ಒಂದಷ್ಟು ದಿನ ಅವರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು, ಅವರ ಬಳಿ ಕೆಲಸ ಮಾಡ್ತಿದ್ದಂಥವ್ರು, ಅವ್ರು ಬೇರೆ ಕಡೆ ಕೆಲಸ ಕೊಡಿಸಿದಂಥವ್ರು, ಅವರೆಲ್ಲರೂ ಕೂಡ ಬರ್ತಿದ್ದಾರೆ ದರ್ಶನ್ ಅವರನ್ನು ಹುಡುಕಿಕೊಂಡು. ಪ್ರತಿನಿತ್ಯ ಬರ್ತಿದ್ದಾರೆ. ಆದರೆ ಜೈಲಧಿಕಾರಿಗಳು ಯಾರಿಗೂ ಅನುಮತಿ ಕೊಡೋದಿಲ್ಲ. ಚೆಕ್ ಪೋಸ್ಟ್ನಲ್ಲೇ, ಅಂದರೆ ಒಂದು ಜೈಲಿಗೆ ಎಂಟ್ರಿ ಆಗೋದಕ್ಕೆ ಆ ರಸ್ತೆಯಲ್ಲಿ ಒಂದು ಚೆಕ್ ಪೋಸ್ಟನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಲ್ಲರನ್ನೂ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಆ ಚೆಕ್ ಪೋಸ್ಟ್ನಲ್ಲೇ ತಡೆ ಹಿಡಿತಾರೆ, ಎಲ್ಲರನ್ನೂ ಕೂಡ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಅದೇ ರೀತಿಯಾಗಿ ಈಗಲೂ ಕೂಡ ಇಲ್ಲಿ ಮಹಿಳೆಯನ್ನು ಕಳಿಸಿದ್ದಾರೆ. ಈಕೆ ಫಾರ್ಮ್ ಹೌಸ್ನಲ್ಲಿ, ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ 1 ವರ್ಷ ಕೆಲಸ ಮಾಡಿದ್ರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದೆ. ಧ್ರುವ, ಈಗ ಜೈಲಿನಲ್ಲಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದ್ದಾರೆ ಅನ್ನುವ ಸುದ್ದಿ ನಿಜನಾ ಇದು ಧ್ರುವ? ನಾಗೇಂದ್ರ, ಈ ಒಂದು ಸುದ್ದಿ ನಿಜವಾಗ್ಲೂ ಹೌದು. ಅಂದರೆ ದರ್ಶನ್ ಅವರ ಜೀವನ ಶೈಲಿನೇ ನಿಧಾನಕ್ಕೆ ಬದಲಾಗ್ತಾ ಇದೆಯಾ ಅಂತ. ದರ್ಶನ್ ಅವ್ರದ್ದು ಹಿಂದಿನ ಲೈಫ್ ಸ್ಟೈಲ್, ಅಂದರೆ ಈ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೂ ಹಿಂದೆ ದರ್ಶನ್ ಯಾವ ರೀತಿ ಇದ್ರು ಅಂದರೆ, ಅವರು ಪ್ರತಿನಿತ್ಯ ಕೂಡ ವರ್ಕೌಟನ್ನು ಮಾಡ್ತಾ ಇದ್ರು. ಅದಲ್ಲದೆ ತಮ್ಮ ಅಭಿಮಾನಿಗಳ ಜೊತೆ, ಫ್ಯಾನ್ಸ್ಗಳ ಜೊತೆ ಓಡಾಟವನ್ನು ನಡೆಸ್ತಾ ಇದ್ರು. ಹಾಗೆ ಅವರು ರಾಯಲ್ ಜೀವನವನ್ನು ಮಾಡ್ತಾ ಇದ್ರು. ಆದರೆ ಇವರು ವರ್ಕೌಟ್ ಮಾಡ್ತಾ ಇದ್ದಾಗಲೇ ಹೋಗಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಈಗ 1 ತಿಂಗಳಾಯಿತು. ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗ್ತಾ ಇದ್ದಾರೆ. ಅಂದರೆ ಅವರ ತಾಯಿಯನ್ನು ನೋಡಿರಲಿಲ್ಲ ಕಳೆದ 7 ವರ್ಷದಿಂದ. ತಾಯಿಯನ್ನು ನೋಡಿದ್ರು, ಅವರ ತಮ್ಮನನ್ನು ನೋಡಿದ್ರು, ಪುತ್ರನನ್ನು ಜೈಲಲ್ಲಿ ನೋಡಿದಂಥ ದರ್ಶನ್ ಕಣ್ಣೀರನ್ನು ಇಟ್ಟಿದ್ರು. ಇವೆಲ್ಲ ಘಟನೆಗಳು ದರ್ಶನ್ ಮನಸ್ಸಿನಲ್ಲಿ ಬೇರೆ ತರಹದ, ಅಂದರೆ ಇದೆಲ್ಲ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದಾರಾ ಅನಿಸುತ್ತೆ. ಅಂದರೆ ದರ್ಶನ್ ಅವರು ಈಗ ಸದ್ಯ ಇದು ಆ 4 ಗೋಡೆಗಳ ಮಧ್ಯೆ ಇದ್ದು ಒಂಥರ ಡಿಪ್ರೆಷನ್ಗೆ ಹೋಗಿದ್ದಾರೆ. ಇದರಿಂದ ಹೊರ ಬರಲಿಕ್ಕಾಗಿ ದರ್ಶನ್ ಈ ಯೋಗಾಸನ, ವ್ಯಾಯಾಮ, ಹಾಗೆ ದರ್ಶನ್ ಅವರು ಸಾಕಷ್ಟು ತುಂಬ ಕಾಮ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರೆಲ್ಲದರಿಂದ ಹೊರಗೆ ಬರಬೇಕು. ಅವರಿಗೆ ವಿಪರೀತ ಸಿಟ್ಟಿತ್ತು ಅಂತ ಅವರ ಆತ್ಮೀಯರು ಹೇಳ್ತಾರೆ. ದರ್ಶನ್ಗೆ ಕೋಪ ಬಂದಾಗ ಅವರು ನಡ್ಕೊಳ್ತಿರುವಂಥ ರೀತಿಯೇ ಬೇರೆ ರೀತಿ ಇತ್ತು ಅಂತ ಅವರ ಅತ್ಯಾಪ್ತರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹೀಗಾಗಿ ದರ್ಶನ್ ಈಗ ಅವೆಲ್ಲವನ್ನ ಕಂಟ್ರೋಲ್ ಮಾಡಿಕೊಂಡು ಹನುಮಾನ್ ಚಾಲೀಸ್ ಪಠಣೆಯನ್ನು ಮಾಡ್ತಾರೆ. ಈ ಹನುಮಾನ್ ಚಾಲೀಸ್ ಪಠಣೆಯನ್ನು ಮಾಡಿದಾಗ ಮನಸ್ಸಲ್ಲಿ ಆಗುವಂಥ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಗಮನಿಸ್ತಾ ಇರ್ಬೋದು. ಅದಾದ ನಂತರ ಕೆಲವೊಂದಿಷ್ಟು ವಿವೇಕಾನಂದರ ಜೀವನ
ಜೀವನ ಚರಿತ್ರೆ, ಮಹಾನ್ ಪುರುಷರ ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಜೈಲಿನ ಲೈಬ್ರರಿಯಿಂದ ಪುಸ್ತಕವನ್ನ ತರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಅವರ ಪತ್ನಿ ಅವರನ್ನ ಮೀಟ್ ಮಾಡಕ್ ಬರ್ತಾರಲ್ಲ, ಅವರು ಕೂಡ ಕೆಲವೊಂದಿಷ್ಟು ಪುಸ್ತಕವನ್ನ ತಂದು ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ದರ್ಶನ್ ಈ ಪ್ರಕರಣದ ನಂತರ ಬದಲಾಗಿ ಹೋಗ್ತಾರ? ಸಾಕಷ್ಟು ಜನ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಚಿತ್ರರಂಗದ ಹಿರಿಯ ನಟರು ಕೂಡ ಹೇಳ್ತಾ ಇದ್ರು ದರ್ಶನ್ ಅವರು ಇದಾದ ನಂತರ ಬದಲಾಗಬೇಕು ಅಂತ. ಎಸ್